ಸ್ನೇಹಿತರೆ ವಾಟ್ಸಪ್ನಲ್ಲಿ ಗೂಗಲ್ ಸ್ಟೋರೇಜ್ ಬ್ಯಾಕಪ್ ಅಂತ ಈ ರೀತಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಸ್ಕ್ರೀನ್ ಶಾಟ್ ನೀವು ನೋಡಬಹುದು. ಈ ರೀತಿ ಆ ಒಂದು ನೋಟಿಫಿಕೇಶನ್ ಯಾಕೆ ಬರುತ್ತೆ, ನಾವು ಮತ್ತೆ ಆ ಒಂದು ನೋಟಿಫಿಕೇಶನ್ ಬಂದರೆ ನಾವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅದು ಗೂಗಲ್ ಸ್ಟೋರೇಜ್ ಬ್ಯಾಕಪ್ ಅಂದರೆ ಏನು, ಅದು ಯಾವ ಕಾರಣಕ್ಕಾಗಿ ನಮ್ಮ ಒಂದು ವಾಟ್ಸಪ್ನಲ್ಲಿ ತೋರಿಸ್ತಾ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಗೂಗಲ್ ಸ್ಟೋರೇಜ್ ಬ್ಯಾಕಪ್ ಅಂದರೆ ಇದು ಒಂಥರ ಕ್ಲೌಡ್ ಸ್ಟೋರೇಜ್ ಸ್ನೇಹಿತರೆ. ಇಲ್ಲಿ ನಮ್ಮ ಫೋನಲ್ಲಿ ಇರೋದಿಲ್ಲ. ಇದು ಗೂಗಲ್ನ ಒಂದು ನಮ್ಮ ಗೂಗಲ್ ಅಕೌಂಟನ್ನು ಏನು ಕ್ರಿಯೇಟ್ ಮಾಡ್ತೀವಿ, ಗೂಗಲ್ ಅಕೌಂಟ್ನೊಂದಿಗೆ ನಮಗೆ ಒಂದು 15 GB ವರೆಗೆ ಕ್ಲೌಡ್ ಸ್ಟೋರೇಜ್ ಅಂತ ಬಂದಿರುತ್ತೆ. ಆ ಸ್ಟೋರೇಜಲ್ಲಿ ನಾವು ಏನೇ ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ನಮ್ಮ ಫೋನ್ ಕಳೆದೋದ್ರೂ ಕೂಡ ನಾವು ಬೇರೆ ಫೋನಿಂದ ನಾವು ಅದನ್ನು ರಿಕವರ್ ಮಾಡ್ಕೋಬಹುದು. ಅಲ್ಲಿ ನಾವು ಏನೇ ಸ್ಟೋರ್ ಮಾಡಬಹುದು, ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಇನ್ನು ಯಾವುದೇ ಫೈಲ್ ಇರ್ಬೋದು, ಯಾವುದೇ ಒಂದು ಫೈಲನ್ನು ನಾವು ಅಲ್ಲಿ ಸ್ಟೋರ್ ಮಾಡಬಹುದು. ಆ ಒಂದು ಅಲ್ಲಿ ಸ್ಟೋರ್ ಮಾಡಿದ ನಂತರದಲ್ಲಿ ನಾವು ಏನಾದರೂ ಫೋನ್ನ ಚೇಂಜ್ ಮಾಡ್ತಾ ಇದ್ವಿ, ಅಥವಾ ನಮ್ಮ ಫೋನ್ ಕಳೆದೋಗಿದೆ, ಅಥವಾ ನಮ್ಮ ಫೋನಲ್ಲಿ ಡಿಸ್ಪ್ಲೇ ಹೋಗಿದೆ, ಅಂತಹ ಸಮಯದಲ್ಲಿ ನಾವು ಬೇರೆ ಫೋನಿಂದ ಅಲ್ಲಿ ಸ್ಟೋರ್ ಮಾಡಿರುವಂಥ ಫೈಲ್ಸ್ಗಳನ್ನಾಗಲಿ ಅಥವಾ ಇನ್ಯಾವುದೇ ಅಲ್ಲಿ ನಾವು ಏನಾದರೂ ಅಲ್ಲಿ ಚಾಟ್ಗಳನ್ನ ಬ್ಯಾಕಪ್ ಮಾಡಿ ಇಟ್ಟಿದ್ರೆ ನಾವು ಅವುಗಳನ್ನ ಮರಳಿ ರಿಕವರ್ ಮಾಡ್ಕೋಬಹುದು. ಅದೇ ರೀತಿ ನಮ್ಮ ವಾಟ್ಸಪ್ನಲ್ಲಿ ಇರುವಂಥ ಮೆಸೇಜಸ್ಗಳನ್ನು ಕೂಡ ಆ ಒಂದು ಗೂಗಲ್ ಸ್ಟೋರೇಜ್ನಲ್ಲಿ ಅದು ಒಂದು ಬ್ಯಾಕಪ್ ಮಾಡಿ ಇಟ್ಕೊಳ್ಳೋದಕ್ಕೆ ಈ ರೀತಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಗೂಗಲ್ ಸ್ಟೋರೇಜ್ನಲ್ಲಿ ಬ್ಯಾಕಪ್ ಮಾಡೋದಾದರೆ ಮಾಡಿ ಅಂತ ಹೇಳ್ತಾ ಇರುತ್ತೆ. ಅಂದರೆ ನಾವಲ್ಲಿ ಗೂಗಲ್ ಸ್ಟೋರೇಜ್ನಲ್ಲಿ ನಮ್ಮ ಮೆಸೇಜಸ್ಗಳನ್ನ ಬ್ಯಾಕಪ್ ಮಾಡೋದ್ರಿಂದ ನಾವು ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಟೈಮ್ ಇರ್ಬೋದು, ಅಂದರೆ ಯಾವಾಗಲಾದರೂ ನಮ್ಮ ವಾಟ್ಸಪ್ ಡಿಲೀಟ್ ಆಗಿರ್ಬೋದು ಅಥವಾ ನಮ್ಮ ಫೋನೇ ಕಳೆದೋಗಿರ್ಬೋದು, ಅದರಲ್ಲಿ ಇಂಪಾರ್ಟೆಂಟ್ ಮೆಸೇಜಸ್ಗಳು ಇದ್ದರೆ, ವಾಟ್ಸಪ್ನಲ್ಲಿ ಇಂಪಾರ್ಟೆಂಟ್ ಮೆಸೇಜಸ್ಗಳಿದ್ದರೆ ಅದು ಅಂದರೆ ಡಿಸ್ಟ್ರಾಯ್ ಆಗಲ್ಲ ಸ್ನೇಹಿತರೆ. ನಾವು ಬೇರೆ ಫೋನಲ್ಲಿ ವಾಟ್ಸಪ್ನ ಲಾಗಿನ್ ಮಾಡಿಬಿಟ್ಟು ಅವುಗಳನ್ನ ಆ ಒಂದು ಮೆಸೇಜಸ್ಗಳನ್ನ ಮರಳಿ ನಾವು ತಗೋಬಹುದು. ಅದೇ ಈ ಒಂದು ಗೂಗಲ್ ಸ್ಟೋರೇಜ್ನ ಉದ್ದೇಶ ಅಷ್ಟೇ. ನಿಮ್ಮ ಮೆಸೇಜಸ್ಗಳು ಕಳೆದೋಗಬಾರ್ದು, ಅಂದರೆ ನಿಮ್ಮ ಫೋನ್ ಕಳೆದೋದ್ರೂ ಕೂಡ ನಿಮ್ಮ ಮೆಸೇಜಸ್ಗಳು ಕಳೆದೋಗಬಾರ್ದು ಅಥವಾ ನಿಮ್ಮ ಒಂದು ಫೈಲ್ಸ್ಗಳು ಕಳೆದೋಗಬಾರ್ದು ಅಂತ ಈ ಒಂದು ಸ್ಟೋರೇಜ್ನ ನನ್ನ ಫೋನಲ್ಲಿ ಕೂಡ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ಯಾವ ರೀತಿ ಅಂತ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನು ವಾಟ್ಸಪ್ನಲ್ಲೂ ಕೂಡ ಈ ರೀತಿ ನಾನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ವಾಟ್ಸಪ್ನ ಈ ರೀತಿ ಓಪನ್ ಮಾಡಿದ್ದೀನಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಗೂಗಲ್ ಸ್ಟೋರೇಜ್ ಬ್ಯಾಕಪ್ ಅಂತ ಮೇಲ್ಗಡೆ ಬರ್ತಾ ಇದೆ. ಇಲ್ಲಿ ಗೂಗಲ್ ಅಕೌಂಟ್ ಅಂತ ಇದೆ ಸ್ನೇಹಿತರೆ. ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಗೂಗಲ್ ಸ್ಟೋರೇಜ್ ಬ್ಯಾಕಪ್ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ಅದರ ಕೆಳಗಡೆನೆ ಗೂಗಲ್ ಅಕೌಂಟ್ ಅಂತ ಇದೆ, ನಾನ್ ಸೆಲೆಕ್ಟೆಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಗೂಗಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಅಂದರೆ ನಮ್ಮ ಫೋನಲ್ಲಿ ಒಂದಕ್ಕಿಂತ ಜಾಸ್ತಿ ಗೂಗಲ್ ಅಕೌಂಟ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ರೆ ಯಾವ ಅಕೌಂಟಲ್ಲಿ ನಾವು ಸ್ಟೋರ್ ಮಾಡಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಒಂದೇ ಅಕೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದೇ ಒಂದೇ ಅಕೌಂಟನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇದೇ ಅಕೌಂಟ್ಗೆ ಅದು ಗೂಗಲ್ ಒಂದು ಇಮೇಲ್ ಐಡಿಗೆ ಅದು ಸ್ಟೋರ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ಸ್ ಅಂದರೆ ಡೈಲಿನ ಅಥವಾ ವೀಕ್ಲಿನ ಮಂತ್ಲಿ ಅಂದರೆ ಅದರ ಒಂದು ಫ್ರೀಕ್ವೆನ್ಸಿನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಷ್ಟು ದಿನಕ್ಕೊಮ್ಮೆ ಬ್ಯಾಕಪ್ ಆಗಬೇಕು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಮೆಸೇಜಸ್ಗಳು ಮಾತ್ರನ ಅಥವಾ ವಿಡಿಯೋಸ್ಗಳು ಇದ್ರೂ ಕೂಡ ಬ್ಯಾಕಪ್ ಮಾಡಬೇಕಂತ ಇಲ್ಲಿ ನೋಡಿ ಈ ಒಂದು ಆಪ್ಷನನ್ನು ಆನ್ ಮಾಡಿದರೆ ಮೆಸೇಜ್ಗಳೊಂದಿಗೆ ವಿಡಿಯೋಗಳು ಕೂಡ ಬ್ಯಾಕಪ್ ಆಗುತ್ತೆ. ಹಂಗೆ ಇಲ್ಲಿ ಕೆಳಗಡೆ ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ನೆಟ್ವರ್ಕ್ ಅಂದರೆ ಇದನ್ನು ನೀವು ಕಂಪಲ್ಸರಿಯಾಗಿ ಆನ್ ಮಾಡಲೇಬೇಕು. ಯಾಕೆಂದರೆ ಇದನ್ನು ಆನ್ ಮಾಡದೆ ಹೋದರೆ ಕೇವಲ ವೈಫೈ ಕನೆಕ್ಟ್ ಆದಾಗ ಮಾತ್ರ ಬ್ಯಾಕಪ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಆನ್ ಮಾಡಿದರೆ ನಮ್ಮ ಒಂದು ಫೋನ್ ನೆಟ್ವರ್ಕ್ ಮೂಲಕನೂ ಕೂಡ ನಮ್ಮ ಒಂದು ಡೇಟಾ ಮೂಲಕನೂ ಕೂಡ ಅದು ಬ್ಯಾಕಪ್ ಆಗುತ್ತೆ. ಈ ರೀತಿ ಇಷ್ಟು ಸೆಟ್ಟಿಂಗ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂಥದ್ದು. ಇಷ್ಟು ಸೆಟ್ಟಿಂಗ್ಸ್ ಮಾಡಿಬಿಟ್ಟು ನಾವು ಡನ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ವಾಟ್ಸಪ್ ಅನ್ನೋದು ನೇರವಾಗಿ ಮತ್ತೆ ಓಪನ್ ಆಗಿದೆ ಸ್ನೇಹಿತರೆ. ಅಂದರೆ ಗೂಗಲ್ ಸ್ಟೋರೇಜ್ನಲ್ಲಿ ನೀವು ಬ್ಯಾಕಪ್ ಮಾಡೋದ್ರಿಂದ ಇದೇ ಒಂದು ನಮಗೆ ಬೆನಿಫಿಟ್ ಸಿಗುತ್ತೆ, ನಮ್ಮ ಮೆಸೇಜಸ್ಗಳು ಲಾಸ್ ಆಗಲ್ಲ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.